ನಾವು ಶಬರಿಮಲೆಗೆ ಹೊರಟಿದ್ದು ಯಡಿಯೂರು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹತ್ರ ಇಡ್ಮುಡಿ ಕಟ್ಟಿಸಿದ್ದು. ಇಲ್ಲಿಂದ ಹೊರಟಿದ್ದು ನಾವು ಸೇಲಮ್ಮು, ದಿಂಡಿಗಲ್ಲಿಂದ ಕುಂಬ್ಳಿಯಿಂದ ಹಿರಿಮಲೆ ಹೋಗಿದ್ದು. ನಾವು ಇಲ್ಲಿ ಬಿಟ್ಟಾಗ 2 ಗಂಟೆ ಆಗಿತ್ತು. ಹಿರಿಮಲೆಗೆ ಹೋಗಿ ಸೇರೋ ಅಷ್ಟರಲ್ಲಿ 12:15 ಆಗಿತ್ತು. ಮಿಡ್ನೈಟ್ 12:15 ಆಗಿತ್ತು. 12:15ಗೆ ಹಿರಿಮಲೆಯಲ್ಲಿ ಮಾಮೂಲಿ ಬಣ್ಣ ಹಚ್ಕೊಂಡು ದರ್ಗಾಗೆ ಹೋಗಿ ದರ್ಗಾ ದರ್ಶನ ಮಾಡಿಕೊಂಡು ಕಾಯಿ ಹೊಡೆದ್ಬಿಟ್ಟು ಅಲ್ಲಿಂದ ಕೆಳಗಡೆ ಬಂದು ಪಾರ್ಕಿಂಗ್ ಲಾಟಿಗೆ ಬಂದು ಬಣ್ಣ ಎಲ್ಲ ಹಚ್ಕೊಂಡು ಕುಣ್ಕೊಂಡು ಅಲ್ಲೋಗಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದೆ ನಾವು ನೀಲ್ಕಲ್ಗೆ ಹೋಗಿ ನೀಲ್ಕಲ್ಲಿಂದ ನಮ್ಮ ಗಾಡಿ ಪಂಪಾಗೆ ಬಿಡಲ್ಲ. ನೀಲ್ಕಲ್ಲಲ್ಲಿ ಕಾರ್ ಪಾರ್ಕಿಂಗ್ ಮಾಡಬೇಕು. ಪಂಪಾಗೆ ಗಾಡಿ ಬಿಡಲ್ವ ಅಂತ ಕೇಳಿಕ್ಕೆ ಪಂಪಾಗೆ ಬಿಡ್ತೀವಿ, ಆದರೆ ಅಲ್ಲಿ ಡ್ರಾಪ್ ಮಾಡಿ ವಾಪಸ್ ಬರಬೇಕು ಅಂತ ಹೇಳಿದ್ರು. ಹಂಗಾಗಿ ಅಲ್ಲಿ ಡ್ರಾಪ್ ಮಾಡಿ ವಾಪಸ್ ಬಂದು ಇದು ಮಾಡೋಕ್ಕೆ ಯಾರು ಡ್ರೈವರ್ಗಳು ಇದ್ದರೆ ಟಿ ಟಿ ಗಾಡಿ ಈ ಥರದ್ದೆಲ್ಲಾದರೆ ಬಿಡ್ತಾರೆ. ಸೀಸನಲ್ಲಾದರೆ ಅದು ಬಿಡಲ್ಲ. ಸೀಸನ್ ಇಲ್ಲದೆ ಇರೋದಕ್ಕೆ ಏಪ್ರಿಲ್ ಟೈಮ್ಗಳಲ್ಲಿ 10ನೇ ತಾರೀಕಿಂದ 18ನೇ ತಾರೀಕು ಓಪನ್ ಮಾಡ್ತಾರಲ್ಲ, ಹಂಗಾಗಿ ಆ ಥರ ಹೇಳೋದು ಜನ ಕಮ್ಮಿ ಅಂತ. ಬಟ್ ನಾವು ಬಂದು ಬಸ್ ಹತ್ತಿ ಪಂಪಾಗೆ ಬಂದು ಕಾರಲ್ಲೇ ನೀಲ್ಕಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಬಸ್ ಹತ್ತಿ ಸೀದಾ ಪಂಪಾಗೆ ಬಂದು ಪಂಪದಲ್ಲಿ ಅಯ್ಯಪ್ಪ ಸ್ಟ್ಯಾಚ್ಯೂ ದರ್ಶನ ಆಯಿತು. ಅಲ್ಲಿಂದ ಸೀದಾ ಕೆಳಗಡೆ ಮುಂದೆ ಬಂದು ಬಸ್ ಸ್ಟಾಪಲ್ಲಿ ಗಾಡಿ ನಿಲ್ಲಿಸ್ತಾ ಬಸ್ಸಿಂದ ಕೆಳಗೆ ಇಳಿಬೇಕು. ನೋಡಿ, ಇದೇ ಪಂಪ ನೋಡಿ. ಏಪ್ರಿಲಲ್ಲಿ ಅಂದರೆ ಗಾಡಿ ರಸ್ ಇರಲ್ಲ, ಆರಾಮ ಸೀಟ್ ಸಿಕ್ತು, ತುಂಬ ಚೆನ್ನಾಗಿ ನೀಟಾಗಿ ಬಂದು ಅಲ್ಲಿಂದ ಬಂದಿದ್ದೇನೆ ಇಡ್ಮುಡಿ ಎತ್ಕೊಂಡು ನಾವು ಬಂದಿದ್ದೆ ಪಂಪಾ ನದಿ ಸ್ನಾನ ಮಾಡೋಣ ಅಂತ. ಪಂಪಾ ನದಿಗೆ ಬಂದು ನೋಡಿ, ಇದೇ ಪಂಪಾ ನದಿ ನೋಡಿ, ಇದು ಪಂಪಾ ನದಿ. ಇದು ನೋಡಿ, ಇಲ್ಲಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಇಡ್ಮುಡಿಗೆಲ್ಲ ಅಲ್ಲಿಂದ ಮೇಲೆ ಹೊರಟು ಮೇಲೆ ಬಂದು ಖಾಲಿ ಹೊಡಿತಾಯಿತ್ತು. ಏನು ಅಂಥ ಜನ ಬಂದಿರಲಿಲ್ಲ. ಯಾಕೆಂದರೆ 10ನೇ ತಾರೀಕು ನಿನ್ನೆ ಅಲ್ವಾ ಓಪನ್ ಆಗಿದ್ದು. 12, 13ನೇ ತಾರೀಕು ಸ್ವಲ್ಪ ಜನ ಬರ್ತಾರೆ. ಓಪನ್ ಆಗಿರೋದು 10ನೇ ತಾರೀಕು. 10ನೇ ತಾರೀಕು ಓಪನ್ ಆಗಿರೋದ್ರಿಂದ ನಾವು 11ನೇ ತಾರೀಕೆ ಬುಕ್ ಮಾಡ್ಕೊ ಬಂದಿದ್ದರಿಂದ ನೀಟಾಗಿ ಮೇಲೆ ಹತ್ತದೋ ಖಾಲಿ ಇತ್ತು. ಹಾಗಾಗಿ ಬಂದು ಬೇಗ ಹಂಗೆ ಒಂದು ರೌಂಡು ವೀಡಿಯೋ ಮಾಡೋಕ್ಕೆ ಯಾರೂ ಅಡ್ಡಿ ಇರಲಿಲ್ಲ. ಹಾಗಾಗಿ ಸುತ್ತ ಒಂದು ರೌಂಡ್ ಮಾಡ್ದೋ. ಪೊಲೀಸ್ನವರೆಲ್ಲ ಅಲ್ಲೇ ಇದ್ದರು, ಜನ ರಸ್ತೆಯಲ್ಲಿ ಇರಲಿಲ್ಲ. ದರ್ಶನ ಮಾಡಿಕೊಂಡು ಬಂದಿದ್ದೆ ತುಪ್ಪದ ಕಾಯಿ ಹೊಡಿಯೋಕ್ಕೆ. ತುಪ್ಪದ ಕಾಯಿ ಹೊಡೆದ ಸ್ವಲ್ಪ ಗಟ್ಟಿಯಾಗಿ ಇತ್ತು. ಬಿಸಿಲು ಸೆಕೆ ಕಾಲದಲ್ಲೂ ಇಷ್ಟು ಗಟ್ಟಿಯಾಗಿತ್ತು ತುಪ್ಪದ ಕಾಯಿ. ಅಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಮೆಟ್ಲು ಇಳಿಬೇಕಾದ್ರೆ ಕಂಡಂಥ ದೃಶ್ಯ ನಾಗಪ್ಪ ಒಂದು ಮೆಟ್ಲು ಇಳಿಬೇಕಾದ್ರೆ ಕಾಣ್ತು ಈ ದೃಶ್ಯ. ಹಾಗೆ ಯಾರೆಲ್ಲ ಪೂರ್ತಿ ನನ್ನ ವೀಡಿಯೋ ನೋಡಿರ್ತೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.